ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರುಕಾಳು ಉಸ್ಲಿಯನ್ನು ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದರಲ್ಲೂ ಸೌತೆಕಾಯಿಯನ್ನು ಉಪಯೋಗಿಸಿ ಮಾಡುವಂತಹ ಹೆಸರುಕಾಳು ಉಸ್ಲಿ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಮಾಡೋ ವಿಧಾನವನ್ನು ನೋಡೋಣ. ಈಗ ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ನಾನು ಇಡ್ತಾ ಇದ್ದೇನೆ. 3 ಟೇಬಲ್ ಸ್ಪೂನ್ ಹಾಕುವಷ್ಟು ಎಣ್ಣೆಯನ್ನು ಬಿಸಿ ಮಾಡ್ತಾ ಇದ್ದೇನೆ. ಈಗ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸಿಡಿಸ್ತಾ ಇದ್ದೇನೆ. ನಂತರ 2-3 ಹಸಿರುಮೆಣಸಿಕಾಯನ್ನು ಸೀಳಿ ಉದ್ದುದಾಗಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ತಾ ಇದ್ದೇನೆ. ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರ್ತಕ್ಕಂತಹ 1 ಗಡ್ಡೆ ಈರುಳ್ಳಿಯನ್ನು ಇದಕ್ಕೆ ಸೇರಿಸಿದ್ದೇನೆ. ಈಗ ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ನಿಧಾನವಾದ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಡೀಪಾಗಿ ಫ್ರೈ ಆಗೋದೇನು ಬೇಡ, ಮೀಡಿಯಮ್ಮಾಗಿ ಫ್ರೈ ಆದರೆ ಸಾಕು. ಈ ಸಮಯದಲ್ಲಿ ನಾನು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೇನೆ. ಹೆಸರು ಕಾಳನ್ನು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ಇಲ್ಲಿ ನಾನು ಹೆಸರು ಕಾಳನ್ನು ಮೊದಲೇ ಬೇಯಿಸಿಟ್ಟುಕೊಂಡಿಲ್ಲ. ಬೇಯಿಸಿಟ್ಟುಕೊಂಡು ಅದಾದ ನಂತರ ಒಗ್ಗರಣೆಗೆ ಹಾಕಿ ಉಸ್ಲಿಯನ್ನು ಕೂಡ ಮಾಡ್ಬೋದು, ಆ ರುಚಿನೇ ಬೇರೆ. ಇಲ್ಲಿ ನಾನು ಬೇಯಿಸಿರ್ತಕ್ಕಂಥ ಹೆಸರು ಕಾಳನ್ನು ಹಾಕಿಲ್ಲ. ಹೆಸರು ಕಾಳನ್ನು ರಾತ್ರಿ ಇಡೀ ನೆನೆಸಿಟ್ಟು ಅದನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೇನೆ. ಇದು ಅರೆಬಾಡಿದ ಹೆಸರು ಕಾಳಾಗಿರಬೇಕು, ಅಂದರೆ ಕಂಪ್ಲೀಟಾಗಿ ಒಗ್ಗರಣೆಯಲ್ಲಿ ಬೇಯಿಸಬಾರ್ದು, ಸ್ವಲ್ಪ ಅರ್ಧ ಬೆಂದಿರೋ ಥರ ಇರಬೇಕಾಗುತ್ತೆ. ಇದಕ್ಕೆ ಸೌತೆಕಾಯಿಯನ್ನು ಸೇರಿಸಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾನು ಸಣ್ಣದಾಗಿ ಸೌತೆಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೆ. ಈಗ ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ, ಈ ಸೌತೆಕಾಯಿ ಮತ್ತು ಹಸಿ ಹೆಸರು ಕಾಳು 2 ಮಿಶ್ರಣಗಳನ್ನು ಒಗ್ಗರಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೌತೆಕಾಯಿಯನ್ನು ಕೂಡ ತುಂಬ ಡೀಪಾಗಿ ಫ್ರೈ ಮಾಡೋದು ಬೇಡ, ಜಾಸ್ತಿ ಬೆಂದರೆ ತಿನ್ನುವಾಗ ಕ್ರಿಸ್ಪಿಯಾಗಿರೋಲ್ಲ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಉಪ್ಪನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಉಪ್ಪನ್ನು ನಾವು ಕೊನೆಯಲ್ಲೂ ಕೂಡ ನೋಡಿ ಸೇರಿಸ್ಬೋದು. ನಾನೀಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೆ. ಈಗ ಇದಕ್ಕೆ ತುರಿದಿಟ್ಟುಕೊಂಡಿರ್ತಕ್ಕಂತಹ ತೆಂಗಿನಕಾಯಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಸಮಯದಲ್ಲಿ ನಾನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಮಿಶ್ರಣವನ್ನು ಕಡಿಮೆ ಉರಿಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ಡೀಪಾಗಿ ಬೇಯಿಸೋದು ಬೇಡ, ಎಲ್ಲವೂ ಕೂಡ ನಿಧಾನವಾದ ಉರಿಯಲ್ಲಿ ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗುತ್ತೆ. ಈ ಹಸಿ ಹೆಸರು ಕಾಳು ಮತ್ತು ಸೌತೆಕಾಯಿ ಕಂಪ್ಲೀಟಾಗಿ ಬೆಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ತಿನ್ನುವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರಬೇಕು ಅಂತಂದರೆ ಕಡಿಮೆ ಫ್ರೈ ಮಾಡಿದರೆ ಸಾಕಾಗುತ್ತೆ. ನೋಡಿ, ಹೆಸರು ಕಾಳು ಉಸ್ಲಿ ಈಗ ತಯಾರಾಗಿದೆ. ಬೇಯಿಸಿಟ್ಟಂಥ ಹೆಸರು ಕಾಳು ಒಗ್ಗರಣೆಗೆ ಹಾಕಿ ಕೊಡುವಂಥ ರುಚಿನೇ ಬೇರೆ. ಹಾಗೆಯೇ ಇದು ನೆನೆಸಿಟ್ಟಂಥ ಹೆಸರು ಕಾಳು ಹಾಗೂ ಸೌತೆಕಾಯಿಯನ್ನು ಸೇರಿಸಿ ಮಾಡುವಂತಹ ಈ ಒಂದು ಹೆಸರು ಕಾಳು ಉಸ್ಲಿ ತಿನ್ನಲು ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ, ತಯಾರಾಗಿದೆ ಇದು. ಇದಕ್ಕೆ ನಾವು ತೆಂಗಿನಕಾಯಿ ತುರಿನ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ. ಈ ಸಮಯದಲ್ಲಿ ಉಪ್ಪು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಉಪ್ಪನ್ನು ಈ ಸಮಯದಲ್ಲಿ ಸೇರಿಸ್ಕೋಬೋದು. ಈಗ ನೋಡಿ, ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಈ ಹೆಸರು ಕಾಳು ಉಸ್ಲಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೂ ಈ ವಿಡಿಯೋ ಹೇಗೆ ಬಂತು ಹಾಗೂ ರೆಸಿಪಿ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.